ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅತಿ ಪ್ರಮುಖವಾದಂತ ಟಾಪಿಕ್ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಂತೇಳಿ ಅಥವಾ ಕೈಗಾರಿಕೆ ಅಂತ ಕರಿತೀವಿ. ಅದ್ರ ಶಾರ್ಟ್ಕಟ್ ಆಗಿ MSME ಅಂತ ಕರಿತೀವಿ. ಇಂಗ್ಲಿಷ್ ಒಳಗ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂತೇಳಿ. ಇದು ನಿಮ್ ಎಕ್ಸಾಮ್ ಒಳಗ ಲಾಂಗ್ ಫಾರ್ಮ್ ಕೇಳಬಹುದು. ಅದಕ್ಕೆ ನೀವೇನ್ ಮಾಡ್ರಿ, ಮೈಕ್ರೋ, ಸ್ಮಾಲ್, ಮೀಡಿಯಂ ಎಂಟರ್ಪ್ರೈಸಸ್ ಅಂತೇಳಿ ಇಂಗ್ಲಿಷ್ ಒಳಗೂ ಬರೀಬಹುದು, ಅಥವಾ ಕನ್ನಡದೊಳಗ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಂತೇಳಿ ಕನ್ನಡದೊಳಗೂ ಬರೀಬಹುದು. ಈ ಒಂದು ಟಾಪಿಕ್ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನ ಮಾಡೋಣ. ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳೇ ಪೀಠಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ಆರ್ಥಿಕತೆಯಲ್ಲಿ MSME ವಲಯವು ಹೃದಯ ಭಾಗ ಎಂದು ಪರಿಗಣಿಸಲಾಗುತ್ತಿದೆ. ಅಂದ್ರ ಇತ್ತೀಚಿನ ದಿನಮಾನಗಳಲ್ಲಿ ಏನು ಭಾರತದ ಆರ್ಥಿಕತೆ ಇದೆಯಲ್ಲ, ಆ ಭಾರತದ ಆರ್ಥಿಕತೆಯಲ್ಲಿ MSME ಇದೇನು ವಲಯ ಇದೆಯಲ್ಲ, ಈ ವಲಯವು ಭಾರತದ ಆರ್ಥಿಕತೆಯ ಹೃದಯ ಭಾಗ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. ಯಾಕಂತಂದ್ರ ಈ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಉದ್ಯಮಿಗಳು ಗ್ರಾಮೀಣ, ನಗರ ಹಾಗೂ ಅರ್ಧ ನಗರ ಪ್ರದೇಶಗಳಲ್ಲಿ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿಸುವುದರ ಜೊತೆಗೆ ಈ ವಲಯವು ಕೈಗಾರಿಕಾ ವಿಸ್ತರಣೆಗೆ, ನವೀನ ಆವಿಷ್ಕಾರಗಳಿಗೆ ಹಾಗೂ ರಫ್ತು ವೃದ್ಧಿಗೆ ಸಹ ಪ್ರಮುಖವಾದ ಪಾತ್ರವನ್ನ ವಹಿಸ್ತದೆ. ಅಂದ್ರ ನಾವ್ ಯಾಕ ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳನ್ನ ಹೃದಯ ಭಾಗ ಅಂತ ಕರಿತೇವೆ ಅಂತಂದ್ರ, ಈ ಒಂದು MSMEಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶಗಳಾಗ, ಅರ್ಧ ನಗರ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶವನ್ನ ಕೊಡುವಂತ ಕೆಲಸವನ್ನ ಮಾಡ್ತದ. ಆ ಉದ್ಯೋಗ ಅವಕಾಶವನ್ನ ಸೃಷ್ಟಿ ಮಾಡುವುದರ ಜೊತೆಗೆ ಕೈಗಾರಿಕಾ ವಲಯದ ವಿಸ್ತರಣೆಗೆ ಸಹಾಯವನ್ನ ಮಾಡ್ತದ. ಆ ವಿಸ್ತರಣೆಗೆ ಸಹಾಯವನ್ನ ಮಾಡೋದಷ್ಟೇ ಅಲ್ಲದೆ, ಏನು ಹೊಸ ಹೊಸ ಆವಿಷ್ಕಾರ ಬರ್ತಾವಲ್ಲ, ಸಂಶೋಧನೆಗಳು ಬರ್ತಾವಲ್ಲ, ಆ ಸಂಶೋಧನೆಗಳನ್ನ ಹಮ್ಮಿಕೊಳ್ಳಲು ಇದು ಸಹಾಯವನ್ನ ಮಾಡಿಕೊಡ್ತಾವು. ಸಂಶೋಧನೆ ಮತ್ತು ಆವಿಷ್ಕಾರಕ್ಕೆ ಅಷ್ಟೇ ಅಲ್ಲದೆ ದೇಶದ ರಫ್ತುಗಳ ಪ್ರಮಾಣವನ್ನ ಹೆಚ್ಚಿಸುವಲ್ಲಿ ಈ MSMEಗಳು ಪ್ರಮುಖವಾದ ಪಾತ್ರವನ್ನ ವಹಿಸ್ತವೆ. ಹೀಗಾಗಿ ಇದನ್ನ ನಾವೇನ್ ಕರಿತೀವಿ, ಭಾರತದ ಆರ್ಥಿಕತೆಯ ಹೃದಯ ಭಾಗ ಅಂತೇಳಿ ಕರಿತೇವೆ. MSME ವಲಯವು 2006ರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿ ಅಭಿವೃದ್ಧಿ ಕಾಯ್ದೆ ಏನಾಗ್ತದ, ಅನುಷ್ಠಾನಕ್ಕೆ ಬರ್ತದ. ಅದಕ್ಕೆ ನಾವು MSMED ಆಕ್ಟ್ 2006 ಅಂತ ಕರಿತೀವಿ. ಈ ಒಂದು ಕಾಯ್ದೆಯ ಮೂಲಕ ಕಾನೂನುಬದ್ಧ ಮಾನ್ಯತೆಯನ್ನ ಪಡೆದಿದ್ದು, ಯಾವುದು ಈ MSMEಗಳು ಏನ್ ಮಾಡ್ತಾವು, 2006ನೇ ಇಸ್ವಿಯೊಳಗ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ತಾರ. ಆ ಆಕ್ಟ್ ಅಥವಾ ಕಾಯ್ದೆ ಅನ್ವಯ ಮಾಡ್ತಾವು ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಏನದವಲ್ಲ, ಕಾನೂನುಬದ್ಧ ಮಾನ್ಯತೆಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾವ. ಅಷ್ಟೇ ಅಲ್ಲದೆ 2020ರಲ್ಲಿ ಹೊಸ ಹೂಡಿಕೆ ಮತ್ತು ವ್ಯಾಪಾರ ಮಿತಿಗಳ ಆಧಾರದ ಮೇಲೆ ಈ ಮೇಲೆ ನಾವೇನ್ ಮಾಡ್ಬೋದು, ವ್ಯಾಖ್ಯಾನವನ್ನ ಮಾಡ್ಬೋದು. ಅಂದ್ರ 2025ರಲ್ಲಿ ಏನ್ ಮಾಡ್ತಾರ, ಮತ್ತೆ ತಿದ್ದುಪಡಿಯನ್ನ ಮಾಡಲಾಗ್ತದ. ಆ ತಿದ್ದುಪಡಿಯ ಆಧಾರದ ಮೇಲೆ ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ವ್ಯಾಖ್ಯವನ್ನ ನಾವು ಈ ಕೆಳಗಿನಂತೆ ನೋಡೋಣ. ಇಂದಿನ ಜಾಗತೀಕರಣದ ಯುಗದಲ್ಲಿ, ಜಾಗತೀಕರಣ ಬಂದಿದ್ದ ಯಾವಾಗ, ಇಂಡಿಯಾದೊಳಗ 1991 ಒಳಗ ಜಾಗತೀಕರಣ ಬಂತು. ಅವತ್ತು ಅನುಷ್ಠಾನ ಆಗಿದ್ದು, ಇವತ್ತಿನ ದಿನಮಾನಗಳಲ್ಲಿ ಜಾಗತೀಕರಣಕ್ಕೆ ಅತಿ ಹೆಚ್ಚು ಒತ್ತನ್ನ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಅಂತಹ ಒಂದು ಜಾಗತೀಕರಣದ ಯುಗದಲ್ಲಿ ದೊಡ್ಡ ಉದ್ಯಮಗಳ ಜೊತೆಗೂಡಿ MSMEಗಳು ಪೂರಕ ವಲಯವಾಗಿ ಬೆಳೆಯುತ್ತಿದ್ದು, ದೇಶದ ಆರ್ಥಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಲ್ಲಿ ಈ ವಲಯವು ಸಹಕಾರಿ ಆಗಿವೆ. ಏನು MSMEಗಳು ಏನ್ ದೊಡ್ಡ ಉದ್ಯಮಿಗಳು ಬರ್ತಾವಲ್ಲ, ಅವುಗಳ ಜೊತೆಗೆ ಏನ್ ಮಾಡ್ತಾವು, ಪೂರಕವಾಗಿ ಕಾರ್ಯವನ್ನ ನಿರ್ವಹಿಸುವುದರ ಜೊತೆಗೆ ದೇಶದ ಆರ್ಥಿಕತೆಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಲು ಈ MSMEಗಳು ಏನ್ ಮಾಡ್ತಾವು, ಸಹಾಯವನ್ನ ಮಾಡಿ ಕೊಡ್ತಾವ. ಹೇಗೆ ಅಂತಂದ್ರ, ಭಾರತದಲ್ಲಿ ಒಟ್ಟು ಕೈಗಾರಿಕಾ ಉತ್ಪಾದನೆಯ ಸುಮಾರು
45 ಶೇಕಡ 45ರಷ್ಟು ಉತ್ಪಾದನೆಯನ್ನ ಎಂಎಸ್ಎಂಇಗಳು ಮಾಡ್ತಾವ ಮತ್ತು ದೇಶದ ರಫ್ತುಗಳ ಸುಮಾರು 40% ಎಂಎಸ್ಎಂಇಗಳಿಂದಲೇ ಆಗುತ್ತಿದ್ದೇವೆ. ನೋಡ್ರಿ, ದೇಶದ ಒಟ್ಟು ಕೈಗಾರಿಕಾ ಉತ್ಪಾದನೆಯಲ್ಲಿ ಈ ಎಂಎಸ್ಎಂಇಗಳ ಪಾಲು ಎಷ್ಟು? ಶೇಕಡ 45. ಇನ್ನು ನಾವೇನು ವಿದೇಶಗಳಿಗೆ ಕೈಗಾರಿಕಾ ಉತ್ಪನ್ನಗಳನ್ನು ರಫ್ತು ಮಾಡ್ತೇವಲ್ಲ, ಅದರಲ್ಲಿ ಪಾಲು ಎಷ್ಟು? ಶೇಕಡ 40ರಷ್ಟು ಪಾಲನ್ನ ಈ ಎಂಎಸ್ಎಂಇಗಳು ಒಳಗೊಂಡಿವೆ. ಅಷ್ಟೇ ಅಲ್ಲದೆ ಈ ವಲಯವು ದೇಶದ ಜಿಡಿಪಿಯಲ್ಲಿ ಪ್ರಮುಖವಾದ ಕೊಡುಗೆಯನ್ನು ನೀಡುವಂತ ಕೆಲಸವನ್ನ ಮಾಡ್ತದೆ. ಉತ್ಪಾದನೆ ಮತ್ತು ರಫ್ತಿಗೆ ಅಷ್ಟೇ ಅಲ್ಲದೆ ದೇಶದ ದೇಶೀಯ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆಯಲ್ಲ, ಒಟ್ಟು ದೇಶೀಯ ಉತ್ಪನ್ನ ಏನಿದೆಯಲ್ಲ, ಅದರಲ್ಲಿ ಕೂಡ ಪ್ರಮುಖವಾದ ಪಾತ್ರವನ್ನ ವಹಿಸುವಂತ ಕೆಲಸವನ್ನ ಈ ಎಂಎಸ್ಎಂಇ ಮಾಡ್ತದೆ. ಈ ಎಂಎಸ್ಎಂಇ ವಲಯವು ಭಾರತದ ಆರ್ಥಿಕತೆಯ ಬೆನ್ನೆಲುಬು ಆಗಿದೆ. ನೋಡಿ, ನಾವು ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತೇಳಿ ರೈತನ ಕರಿತೇವಲ್ಲ, ಕೃಷಿ ವಲಯ ಕರಿತೇವಲ್ಲ, ಇಲ್ಲಿ ನಾವೇನು ಇತ್ತೀಚಿನ ದಿನಮಾನಗಳಲ್ಲಿ ಎಂಎಸ್ಎಂಇಗಳು ಭಾರತದ ಆರ್ಥಿಕತೆಯ ಬೆನ್ನೆಲುಬು ಆಗಿದ್ದು, ಆತ್ಮನಿರ್ಭರ್ ಭಾರತ್ ಗುರಿಯನ್ನ ಸಾಧಿಸಲು ಪ್ರಮುಖವಾದ ಪಾತ್ರವನ್ನ ವಹಿಸುತ್ತಿದೆ. ಆತ್ಮನಿರ್ಭರ್ ಭಾರತ್ ಅಂತಂದ್ರ ನಮಗೆ ಬೇಕಂತ ಎಲ್ಲಾ ವಸ್ತುವನ್ನ ನಾವೇ ಉತ್ಪಾದನೆ ಮಾಡಿಕೊಳ್ಳುವಂತ ಒಂದು ಯೋಜನೆಗೆ ನಾವು ಆತ್ಮನಿರ್ಭರ್ ಭಾರತ್ ಅಂತ ಕರಿತೀವಿ. ಈ ಒಂದು ಗುರಿಯನ್ನ ಸಾಧಿಸಲು ಯಾವ ನಮ್ಗೆ ಸಹಾಯವಾಗಿ ಮಾಡ್ತಾವು? ಈ ಎಂಎಸ್ಎಂಇಗಳು ಸಹಾಯವನ್ನ ಮಾಡ್ತಾವ. ಅಷ್ಟೇ ಅಲ್ಲದೆ ಸರ್ಕಾರದ ಸಮರ್ಪಕ ನೀತಿಗಳು, ಹಣಕಾಸು ಬೆಂಬಲ, ತಂತ್ರಜ್ಞಾನ ಸುಧಾರಣೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ರಮಗಳ ಮೂಲಕ ಈ ವಲಯವು ಇನ್ನಷ್ಟು ಏನಾಗಿದೆ? ಬಲವನ್ನ ಪಡೆದುಕೊಂಡಿದೆ. ಅಂದ್ರೆ ಈ ಎಂಎಸ್ಎಂಇಗಳಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಸರ್ಕಾರ ಕೊಡುವಂತಹ ಹಣಕಾಸಿನ ಬೆಂಬಲ, ತಂತ್ರಜ್ಞಾನ ಸುಧಾರಣೆ, ಕೌಶಲ್ಯ ಅಭಿವೃದ್ಧಿ ಇವೆಲ್ಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವಂತ ಕೆಲಸವನ್ನ ಮಾಡಕತ್ತಾವ. ಹೀಗಾಗಿ ಈ ಎಂಎಸ್ಎಂಇಗಳು ಏನ್ ಮಾಡಕತ್ತಾವ? ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆಯನ್ನ ಸಾಧಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ. ಇಷ್ಟಾದ್ಮೇಲೆ ಎಂಎಸ್ಎಂಇಗಳು ಅಂದ್ರೇನು, ಅವಕ್ಕ ಮೀನಿಂಗ್ ಅನ್ನ ತಿಳಿದುಕೊಳ್ಳೋಣ. ಅಂದ್ರೆ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು ಅಂದ್ರೇನು, ಅದಕ್ಕೊಂದು ವ್ಯಾಖ್ಯೆ ಇದೆ. ಏನ್ ವ್ಯಾಖ್ಯೆ ಅಂತಂದ್ರ, ಭಾರತದಲ್ಲಿ 2006ನೇ ಇಸ್ವಿ ಎಂಎಸ್ಎಂಇ ಕಾಯ್ದೆಯ ಪ್ರಕಾರ ನಂತರ ನಾವೇನ್ ಮಾಡ್ತೀವಿ? 2020ರಲ್ಲಿ ತಿದ್ದುಪಡಿಯನ್ನ ಮಾಡ್ತೀವಿ. ಆ ತಿದ್ದುಪಡಿಯ ಅನ್ವಯ ಎಂಎಸ್ಎಂಇಗಳು ಅಂದ್ರೇನು ಎಂಬುದನ್ನ ತಿಳಿದುಕೊಳ್ಳೋಣ. ಮೊದಲಿಗೆ ಸೂಕ್ಷ್ಮ ಉದ್ಯಮಿಗಳು, ಮೈಕ್ರೋ ಎಂಟರ್ಪ್ರೈಸ್ ಅಂತ ಕರಿತೇವಲ್ಲ, ಹಂಗಂದ್ರೆ ಏನು? ಇದು 2020ರ ಕಾಯ್ದೆ ಅನುಗುಣವಾಗಿ ಈ ಸೂಕ್ಷ್ಮ ಉದ್ಯಮಗಳು ಏನ್ ಬರ್ತಾವಲ್ಲ, ಅವುಗಳ ಹೂಡಿಕೆಯ ಮಿತಿಯನ್ನ ಇಲ್ಲಿ ಮಾಡಲಾಗಿದೆ. ಅವುಗಳ ಹೂಡಿಕೆ ಮಿತಿ ಎಷ್ಟಂತಂದ್ರ 1 ಕೋಟಿಯ ಒಳಗೆ ಏನ್ ಮಾಡಬಹುದು? ಅವು ಬಂಡವಾಳವನ್ನ ಹೂಡಿಕೆ ಮಾಡುವಂತ ಸಾಮರ್ಥ್ಯವನ್ನ ಪಡೆದುಕೊಂಡಿವೆ. ಏನೋ ಮೈಕ್ರೋ ಅಥವಾ ಸೂಕ್ಷ್ಮ ಉದ್ಯಮಿಗಳು ಏನದವಲ್ಲ, ಅವುಗಳ ಬಂಡವಾಳ ಹೂಡಿಕೆ ಮಿತಿ ಎಷ್ಟು? 1 ಕೋಟಿಯ ಒಳಗೆ ಅವು ಬಂಡವಾಳವನ್ನ ಹೂಡಿಕೆಯನ್ನ ಮಾಡಬಹುದು. ಯಾವ? ಸೂಕ್ಷ್ಮ ಉದ್ಯಮಗಳು. ಆಮೇಲೆ ಅವಾಗ ಒಂದು ವಾರ್ಷಿಕ ವ್ಯಾಪಾರ ಅಂದು ಒಂದ, ವಹಿವಾಟು ಅಂದು ಒಂದ. ವಾರ್ಷಿಕ ವಹಿವಾಟು ಅಥವಾ ವ್ಯಾಪಾರ ಅಂದು ಒಂದ. ಈ ಸೂಕ್ಷ್ಮ ಉದ್ಯಮಿಗಳ ವಾರ್ಷಿಕ ವಹಿವಾಟು ಎಷ್ಟಿರ್ಬೇಕಂತಂದ್ರ 5 ಕೋಟಿಯ ಒಳಗೆ ಇರಬೇಕು. ಹೂಡಿಕೆ ಮಿತಿ ಎಷ್ಟು? 1 ಕೋಟಿ ಒಳಗೆ. ಇನ್ನು ವಾರ್ಷಿಕ ವಹಿವಾಟಿನ ಪ್ರಮಾಣ ಎಷ್ಟು? 5 ಕೋಟಿಯ ಒಳಗೆ ಇತ್ತಂತಂದ್ರ ಅವಕ್ ನಾವ್ ಎಂತ ಉದ್ಯಮ ಅಂತ ಕರಿತೀವಿ? ಸೂಕ್ಷ್ಮ ಉದ್ಯಮಿಗಳಂತೇಳಿ ಕರಿತೀವಿ. ಏನೋ ಮೈಕ್ರೋ ಅಥವಾ ಸೂಕ್ಷ್ಮ ಉದ್ಯಮಿಗಳಂತಂದ್ರ ಹೂಡಿಕೆ ಮಿತಿ 1 ಕೋಟಿ ಒಳಗೆ, ವಾರ್ಷಿಕ ವಹಿವಾಟು 5 ಕೋಟಿ ಒಳಗೆ ಇದ್ದಂತ ಒಂದು ಉದ್ಯಮಗಳಿಗೆ ನಾವು ಸೂಕ್ಷ್ಮ ಉದ್ಯಮ ಅಂತೇಳಿ ಕರಿತೀವಿ. ಇದು ಫಸ್ಟ್ ಒನ್ ಆಯ್ತು. ಇನ್ನೊಂದು ಯಾವುದು? ಸ್ಮಾಲ್ ಎಂಟರ್ಪ್ರೈಸಸ್ ಅಂತೇಳಿ, ಸಣ್ಣ ಉದ್ಯಮಗಳಂತೇಳಿ. ಈಗ ಸೂಕ್ಷ್ಮ ಆಯ್ತು, ಇನ್ನೊಂದು ಯಾವುದು? ಸಣ್ಣ ಉದ್ಯಮಗಳು. ಈ ಸಣ್ಣ ಉದ್ಯಮಿಗಳ ಹೂಡಿಕೆಯ ಮಿತಿಯನ್ನ 10 ಕೋಟಿ ಒಳಗೆ ನಿಗದಿಯನ್ನ ಮಾಡಲಾಗಿದೆ. 10 ಕೋಟಿ ಒಳಗೆ ಬಂಡವಾಳವನ್ನ ಹೂಡಿಕೆ ಮಾಡುವಂತ ಒಂದು ಉದ್ಯಮಕ್ಕೆ ನಾವೇನ್ ಕರಿತೀವಿ? ಸಣ್ಣ ಉದ್ಯಮ ಅಂತ ಕರಿತೀವಿ. ಇದು 10 ಕೋಟಿ ಒಳಗೆ ಇರಬೇಕು. ಇನ್ನು ಇದರ ವಾರ್ಷಿಕ ವಹಿವಾಟು ಎಷ್ಟಂತಂದ್ರ 50 ಕೋಟಿ ಒಳಗೆ ವಾರ್ಷಿಕ ವಹಿವಾಟು ಇದ್ದು ಅಂತಂದ್ರ ಅವ್ ನಾವೇನ್ ಕರಿತೀವಿ? ಸಣ್ಣ ಉದ್ಯಮಿಗಳು ಅಂತೇಳಿ ಕರಿತೀವಿ. 10 ಕೋಟಿ ಒಳಗೆ ಬಂಡವಾಳ ಹೂಡಿಕೆ, ವಾರ್ಷಿಕ ವಹಿವಾಟು 50 ಕೋಟಿ ಒಳಗಿತ್ತಂದ್ರ ಅವಕ್ ನಾವೆಂತ ಉದ್ಯಮ ಅಂತ ಕರಿತೀವಿ? ಸಣ್ಣ ಉದ್ಯಮಿಗಳು ಅಂತೇಳಿ ಕರಿತೀವಿ. ಓಕೆನಾ? ಈಗ ಸೂಕ್ಷ್ಮ ಆಯ್ತು,
ಮತ್ತು ಸಣ್ಣ ಉದ್ಯಮ ಆಯಿತು. ಈಗ ಇನ್ನೊಂದು ಮಧ್ಯಮ ಉದ್ಯಮಗಳು, ಮೀಡಿಯಂ ಎಂಟರ್ಪ್ರೈಸ್ ಅಂತ ಹೇಳಿ. ಈ ಮಧ್ಯಮ ಉದ್ಯಮಿಗಳ ಬಂಡವಾಳ ಹೂಡಿಕೆಯ ಮಿತಿ 50 ಕೋಟಿ ಒಳಗೆ ಬಂಡವಾಳ ಹೂಡಿಕೆ ಮಿತಿ ಇದೆ. ಅಂದ್ರೆ 50 ಕೋಟಿ ಒಳಗೆ ಬಂಡವಾಳವನ್ನ ಹೂಡಿಕೆ ಮಾಡುವಂತ ಒಂದು ಉದ್ಯಮಗಳಿಗೆ ನಾವೇನ್ ಕರಿತೀವಿ, ಮಧ್ಯಮ ಉದ್ಯಮಗಳಂತೇಳಿ ಕರಿತೀವಿ. ಆಮೇಲೆ ಈ ಮಧ್ಯಮ ಉದ್ಯಮಿಗಳ ವಾರ್ಷಿಕ ವಹಿವಾಟು ಅಥವಾ ವ್ಯಾಪಾರದ ಮಿತಿ ಎಷ್ಟಂತಂದ್ರ 250 ಕೋಟಿ ಒಳಗೆ ಇತ್ತಂತಂದ್ರ 50 ಕೋಟಿ ಒಳಗೆ ಹೂಡಿಕೆಯ ಮಿತಿ, ವಾರ್ಷಿಕ ವಹಿವಾಟು 250 ಕೋಟಿ ಒಳಗೆ ಇತ್ತಂತಂದ್ರ ಅವಕ್ಕೆ ನಾವ್ ಎಂತ ಉದ್ಯಮ ಅಂತ ಕರಿತೀವಿ, ಮಧ್ಯಮ ಉದ್ಯಮಗಳಂತೇಳಿ ಕರಿತೀವಿ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳ ಅರ್ಥ ಮತ್ತು ವ್ಯಾಖ್ಯೆ ಆಗಿದೆ. ವ್ಯಾಖ್ಯೆ ಮತ್ತು ಅರ್ಥ ಆದ್ಮೇಲೆ ಎಂಎಸ್ಎಂಇಗಳ ಮಹತ್ವ ಏನು? ಯಾಕಂದ್ರೆ ಹೃದಯ ಭಾಗ ಅಂತ ನಾವೇನ್ ಕರಿದೇವಲ್ಲ, ಈ ಎಂಎಸ್ಎಂಇಗಳನ್ನ ಹೃದಯ ಭಾಗ ಅಂತ ಕರಿದೇವಿ. ಯಾಕ ಆ ಒಂದು ವ್ಯಾಖ್ಯವನ್ನ ಈ ಎಂಎಸ್ಎಂಇಗೆ ಕೊಡಲಾಗಿದೆ ಎಂಬುದು ನಮಗ್ ಗೊತ್ತಾಗ್ಬೇಕಂತಂದ್ರ ನಾವೇನ್ ಮಾಡ್ಬೇಕು, ಎಂಎಸ್ಎಂಇಗಳ ಮಹತ್ವವನ್ನ ತಿಳ್ಕೊಳ್ಬೇಕಾಗ್ತದೆ. ಅಂದಾಗ ಅದರ ಸಂಪೂರ್ಣವಾದ ಅಧ್ಯಯನ ನಮಗೆ ಗೊತ್ತಾಗುತ್ತದೆ. ಒಂದನೇ ಮಹತ್ವ ಏನು? ಉದ್ಯೋಗವನ್ನ ಸೃಷ್ಟಿಯನ್ನ ಮಾಡ್ತದ. ಎಂಎಸ್ಎಂಇಗಳು ಏನ್ ಮಾಡ್ತಾವು? ಉದ್ಯೋಗವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಮಾಡ್ತಾವ. ಎಂಪ್ಲಾಯ್ಮೆಂಟ್ ಜನರೇಷನ್ ಅಂತೇಳಿ. ಇಲ್ಲಿ ನೋಡ್ರಿ, ಎಂಎಸ್ಎಂಇ ವಲಯವು ಅತಿ ಹೆಚ್ಚು ಕಾರ್ಮಿಕ ಆಧಾರಿತವಾಗಿರುವುದರಿಂದ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನ ಒದಗಿಸುತ್ತವೆ. ನೋಡ್ರಿ, ಈ ಎಂಎಸ್ಎಂಇಗಳು ಏನದಾವಲ್ಲ, ಎಂಎಸ್ಎಂಇಗಳು ಇವುಗಳಿಗೆ ಕಾರ್ಮಿಕರ ಸಂಖ್ಯೆ ಹೆಚ್ಚಳವಾಗಿ ಬೇಕು, ಬಂಡವಾಳದ ಪ್ರಮಾಣ ಕಡಿಮೆಯಾಗಿ ಬೇಕು. ನೋಡ್ರಿ, ಯಾಕಂದ್ರೆ ಸಣ್ಣ ಪುಟ್ಟ ಕೈಗಾರಿಕೆ ಇರ್ತಾವಲ್ಲ, ಇವುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಬೇಕು? ಕೂಲಿ ಕಾರ್ಮಿಕರು ಬೇಕಾಗ್ತಾರೆ. ಇವಕ್ಕೆ ಕಡಿಮೆ ಬಂಡವಾಳದ ಅವಶ್ಯಕತೆ ಇರ್ತದೆ. ಹೀಗಾಗಿ ಆ ಕಡಿಮೆ ಬಂಡವಾಳವನ್ನ ಒದಗಿಸಿಕೊಂಡು ಹೆಚ್ಚಿನ ಪ್ರಮಾಣದ ಕಾರ್ಮಿಕರಿಗೆ ಉದ್ಯೋಗ ಅವಕಾಶವನ್ನ ಒದಗಿಸಿಕೊಡುವುದರಲ್ಲಿ ಯಾವುದು ಪ್ರಮುಖವಾದ ಪಾತ್ರವನ್ನ ವಹಿಸವಂತಂದ್ರ ಈ ಎಂಎಸ್ಎಂಇಗಳು ಪ್ರಮುಖವಾದ ಪಾತ್ರವನ್ನ ವಹಿಸ್ಯಾವ. ಹೀಗಾಗಿ ಇದು ಬಹಳ ಮಹತ್ವವಾದಂತ ಒಂದು ಕ್ಷೇತ್ರ ಆಗಿದೆ. ಕೃಷಿಯ ಹೊರಗಿನ ಕ್ಷೇತ್ರದಲ್ಲಿ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡುವ ಪ್ರಮುಖ ಮೂಲವಾಗಿದೆ. ಅಂದ್ರ ಈ ಕೃಷಿಯನ್ನ ಹೊರತುಪಡಿಸಿ ಏನ್ ಕೆಲಸ ಬೇಕಲ್ಲ, ಏನ್ ಉದ್ಯೋಗ ಬೇಕಲ್ಲ, ಆ ಉದ್ಯೋಗವನ್ನ ಈ ಗ್ರಾಮೀಣ ಜನರಿಗೆ ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶವನ್ನ ಒದಗಿಸಿಕೊಡುವಲ್ಲಿ ಯಾವುದು ಪ್ರಮುಖವಾದ ಪಾತ್ರವನ್ನ ವಹಿಸ್ತದ? ಎಂಎಸ್ಎಂಇ ಪ್ರಮುಖವಾದ ಪಾತ್ರವನ್ನ ವಹಿಸ್ತದ. ಇದು ಇರುವಂತ ಒಂದನೆಯ ಮಹತ್ವ ಆಗಿದೆ. ಇನ್ನು ಎರಡನೇ ಮಹತ್ವ, ಎರಡನೇದು ಗ್ರಾಮೀಣ ಮತ್ತು ಪ್ರಾದೇಶಿಕ ಅಭಿವೃದ್ಧಿ, ರೂರಲ್ ಅಂಡ್ ರೀಜನಲ್ ಡೆವಲಪ್ಮೆಂಟ್. ಏನೋ ಎಂಎಸ್ಎಂಇಗಳಿಂದ ಗ್ರಾಮೀಣ ಮತ್ತು ಪ್ರಾದೇಶಿಕ ಅಭಿವೃದ್ಧಿಯನ್ನ ಗೊಳಿಸಬಹುದು. ಹೇಗೆ ಅಂತಂದ್ರ, ಎಂಎಸ್ಎಂಇಗಳು ಗ್ರಾಮೀಣ ಮತ್ತು ಅರ್ಧ ನಗರ ಪ್ರದೇಶಗಳಲ್ಲಿ ಸ್ಥಾಪನೆಗೊಂಡಿರುವುದರಿಂದ ಸ್ಥಳೀಯ ಸಂಪನ್ಮೂಲಗಳನ್ನ ಸದುಪಯೋಗ ಮಾಡಿಕೊಳ್ಳುತ್ತವೆ. ನೋಡ್ರಿ, ಇವನ್ ಎಲ್ಲಿ ಸ್ಥಾಪನೆ ಮಾಡ್ತೀವಿ ನಾವು? ಒಂದು ಗ್ರಾಮೀಣ ಪ್ರದೇಶಗಳ ಸ್ಥಾಪನೆ ಮಾಡ್ತೀವಿ. ಅಲ್ಲಿ ಬಿಟ್ಟ ಏನ್ ಅತ್ತಾಗ ಸಿಟಿನೂ ಅಲ್ಲ, ಅತ್ತಾಗ ಹಳ್ಳಿನೂ ಅಲ್ಲ, ಅರ್ಧ ನಗರ ಪ್ರದೇಶಗಳಲ್ಲಿ ಇವುಗಳನ್ನ ಸ್ಥಾಪನೆ ಮಾಡ್ತೀವಿ. ಇಲ್ಲಿ ಆ ಎಂಎಸ್ಎಂಇಗಳ ಸ್ಥಾಪನೆ ಮಾಡುವುದರಿಂದ ಇಲ್ಲಿರುವಂತ ಸಂಪನ್ಮೂಲ ಅಥವಾ ಇಲ್ಲಿರುವಂತ ಸಂಪನ್ಮೂಲ ಸ್ಥಳೀಯವಾಗಿ ಲಭ್ಯವಾಗುವಂತ ಸಂಪನ್ಮೂಲಗಳನ್ನ ಬಳಸಿಕೊಂಡು ನಾವೇನ್ ಮಾಡ್ತೀವಿ? ಎಂಎಸ್ಎಂಇಗಳಲ್ಲಿ ವಸ್ತುವನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಹೀಗಾಗಿ ಆ ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸಿಕೊಂಡು ನಾವು ಉತ್ಪಾದನೆಯನ್ನ ಮಾಡುವುದರಿಂದ ನಮಗೇನ್ ಲಾಭ ಅಂತಂದ್ರ, ಇಲ್ಲಿ ನೋಡ್ರಿ, ಪ್ರಾದೇಶಿಕ ಅಸಮಾನತೆ ಕಡಿಮೆ ಆಗಲು ಇದು ಸಹಕಾರಿ ಆಗುತ್ತದೆ. ಅಂದ್ರ ಅಲ್ಲಿ ಲಭ್ಯವಿರುವಂತ ಒಂದು ಸಂಪನ್ಮೂಲವನ್ನ ಬಳಸಿಕೊಂಡು ನಾವು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಇದು ಡೆವಲಪ್ಮೆಂಟ್ ಆಗ್ತದ, ಇದು ಡೆವಲಪ್ಮೆಂಟ್ ಆಗ್ತದ. ಎರಡು ಡೆವಲಪ್ಮೆಂಟ್ ಆದ್ರ ಇವೆರಡರ ಮಧ್ಯೆ ಇರುವಂತ ಅಸಮಾನತೆಯನ್ನ ಹೋಗಲಾಡಿಸಲು ನಮಗೆ ಈ ಎಂಎಸ್ಎಂಇಗಳು ಏನ್ ಮಾಡ್ತಾವು? ಸಹಾಯವನ್ನ ಮಾಡಿ ಕೊಡ್ತಾವ. ಓಕೆನಾ? ಇದು ಇರುವಂತ ಎಷ್ಟನೇ ಮಹತ್ವವಾಗಿದೆ? ಎರಡನೆಯ ಮಹತ್ವ ಆಗಿದೆ. ಥರ್ಡ್ ಒನ್ ಮಹತ್ವದಲ್ಲಿ ಥರ್ಡ್ ಒನ್ ಜಿಡಿಪಿಗೆ ಕೊಡುಗೆಯನ್ನ ಕೊಡ್ತದ. ಕಂಟ್ರಿಬ್ಯೂಷನ್ ಟು ದ ಜಿಡಿಪಿ. ಜಿಡಿಪಿ ಅಂತಂದ್ರ ಗ್ರಾಸ್
ಡೊಮೆಸ್ಟಿಕ್ 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 ಪ್ರಾಡಕ್ಟ್ ಅಂತೇಳಿ ಏನು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದ್ರ ನಾವೇನ್ ಕರಿತೀವಿ GDP ಅಂತ ಕರಿತೀವಿ. ಕನ್ನಡದೊಳಗ ಒಟ್ಟು ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಈ GDPಗೆ MSMEಗಳು ಮಹತ್ವದ ಪಾತ್ರವನ್ನ ವಹಿಸ್ತಾವ. ಹೇಗೆ ಅಂತಂದ್ರ ಭಾರತದ ಒಟ್ಟು GDPಯಲ್ಲಿ ಸರಿಸುಮಾರು 30%ಕ್ಕಿಂತಲೂ ಹೆಚ್ಚು ಕೊಡುಗೆಯನ್ನ ನೀಡುತ್ತದೆ. ಟೋಟಲ್ ನಾವು 100 ಅಂತೇಳಿ ನಾವು ಗಣನೆಗೆ ತೆಗೆದುಕೊಂಡ್ರ GDP ಪ್ರಮಾಣ, ಆ 100 ಅಲ್ಲಿ MSMEಗಳಿಂದ ದೇಶದ GDPಗೆ ಪಾಲು ಎಷ್ಟಂತಂದ್ರ 30ಕ್ಕಿಂತ ಹೆಚ್ಚು GDPಗೆ ಕೊಡುಗೆಯನ್ನ ಕೊಡುವಂತ ಕೆಲಸವನ್ನ MSMEಗಳು ಮಾಡ್ತಾವ. ಅಷ್ಟೇ ಅಲ್ಲದೆ ಆರ್ಥಿಕ ಬೆಳವಣಿಗೆಗೆ ಪೂರಕ ಶಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. GDPಗೆ ಕೊಡುಗೆ ಕೊಟ್ಟು ಅಂತಂದ್ರ ಆಟೋಮೆಟಿಕ್ ಆಗಿ ದೇಶದ ಆರ್ಥಿಕ ಬೆಳವಣಿಗೆ ಏನಾಗ್ತದ, ಉತ್ತಮವಾಗಿ ಅಭಿವೃದ್ಧಿ ಆಗ್ತದೆ. ಹೀಗಾಗಿ GDPಗೆ ಕೊಡುಗೆಯನ್ನ ಕೊಡುವುದರ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಪೂರಕ ಶಕ್ತಿಯಾಗಿ MSMEಗಳು ಏನ್ ಮಾಡ್ತಾವು, ಕಾರ್ಯವನ್ನ ನಿರ್ವಹಿಸುವಂತ ಕೆಲಸವನ್ನ ಮಾಡ್ತಾವ. ಹೀಗಾಗಿ ಇದಿರುವಂತ ಎಷ್ಟನೇ ಮಹತ್ವ ಆಗಿದೆ, 3ನೇ ಮಹತ್ವ ಆಗಿದೆ. 4ನೇದು ಯಾವುದು, ರಫ್ತುಗಳಿಗೆ ಕೊಡುಗೆ. ರಫ್ತುಗಳು ಅಂತಂದ್ರ ಸ್ವದೇಶದಲ್ಲಿ ಉತ್ಪಾದನೆ ಮಾಡಿದಂತ ವಸ್ತುಗಳನ್ನ ವಿದೇಶಿಗಳಿಗೆ ರಫ್ತು ಮಾಡುವಂತ ಒಂದು ಸನ್ನಿವೇಶಕ್ಕೆ ನಾವು ರಫ್ತುಗಳಂತ ಕರಿತೇವೆ. ನಮ್ಮಲ್ಲಿ ವಸ್ತುವನ್ನ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವುದು. ಭಾರತದ ಒಟ್ಟು ರಫ್ತುಗಳಲ್ಲಿ ಸುಮಾರು 40 ಬಹಳ ಗಾತ್ರ ಆಯ್ತಿದ್ದು, 40% MSMEಗಳಿಂದಲೇ ವಿದೇಶಗಳಿಗೆ ರಫ್ತುಗಳ ಪ್ರಮಾಣ ಆಗ್ತಾ ಇದೆ ನೋಡಿ. ಮತ್ ವಾಪಸ್ ಟೋಟಲ್ ನಾವು 100 ಅಂತ ತಿಳ್ಕೊಂಡ್ರ ಆ 100 ಅಲ್ಲಿ 40-45% ಈ MSME ಉತ್ಪನ್ನಗಳನ್ನ ನಾವು ವಿದೇಶಗಳಿಗೆ ರಫ್ತು ಮಾಡುವುದರಿಂದ ನಮಗೇನು ಲಾಭ ಅಂತಂದ್ರ ನಾವೇನ್ ಮಾಡ್ಬೋದು, ವಿದೇಶಿ ವಿನಿಮಯವನ್ನ ಸುಲಭವಾಗಿ ಸಂಪಾದನೆಯನ್ನ ಮಾಡಬಹುದು. ವಿದೇಶಿ ಕರೆನ್ಸಿ ಬೇಕಲ್ಲ, ವಿದೇಶಿ ಕರೆನ್ಸಿ ನಮಗ್ ಬೇಕಂತಂದ್ರ ನಾವು ಉತ್ಪಾದನೆ ಮಾಡಿರುವಂತ ವಸ್ತುವನ್ನ ವಿದೇಶಿಗಳಿಗೆ ರಫ್ತು ಮಾಡ್ಬೇಕಾಗ್ತದ. ನಾವು ವಿದೇಶಿಗಳಿಗೆ ರಫ್ತು ಮಾಡಿದ್ರ ವಿದೇಶಿ ಕರೆನ್ಸಿಯನ್ನ ಗಳಿಸಲು ಅಥವಾ ಸಂಪಾದನೆ ಮಾಡಲು ನಮಗೇನಾಗ್ತದ, ಅನುಕೂಲಕರ ಆಗ್ತದ. ಹೀಗಾಗಿ ಇದು ಪ್ರಮುಖವಾದಂತ 4ನೆಯ ಮಹತ್ವ ಆಗಿದೆ. 5th one, ನವೀನತೆ ಮತ್ತು ಉದ್ಯಮಶೀಲತೆ. ಇನೋವೇಷನ್ ಅಂಡ್ ಎಂಟರ್ಪ್ರೈಸ್ ಅಂತೇಳಿ ನವೀನತೆ ಅಥವಾ ಮತ್ತು ಉದ್ಯಮಶೀಲತೆ ಅಂತೇಳಿ ಇದು 5ನೆಯ ಮಹತ್ವ. ಹೊಸ ಆವಿಷ್ಕಾರ, ಉತ್ಪನ್ನದ ವಿನ್ಯಾಸ, ಸೇವಾ ಮಾದರಿಗಳನ್ನು ಅಭಿವೃದ್ಧಿಪಡಿಸಲು ಈ MSMEಗಳು ಉತ್ತೇಜನವನ್ನ ನೀಡುತ್ತವೆ. ಏನು, ಉದ್ಯಮ ಘಟಕಗಳಲ್ಲಿ ಹೊಸ ಆವಿಷ್ಕಾರವನ್ನ ಕೈಗೊಳ್ಳಲು ಮತ್ತು ಉತ್ಪನ್ನದ ವಿನ್ಯಾಸದಲ್ಲಿ ಬದಲಾವಣೆ ಮಾಡಲು, ಕೆಲವೊಂದು ಸೇವಾ ಮಾದರಿಯನ್ನ ಅಭಿವೃದ್ಧಿಪಡಿಸಲು ನಮಗೆ ಯಾವ ಉತ್ತೇಜನ ಕೊಡ್ತಾವಂತಂದ್ರ ಈ MSMEಗಳು ನಮಗೆ ಉತ್ತೇಜನವನ್ನ ಕೊಡ್ತಾವ. ಈ ತೆರನಾಗಿ ನಮಗೆ ಉತ್ತೇಜನಗಳನ್ನ ನೀಡುವುದರಿಂದ ನಮಗೆ ಏನು ಲಾಭ ಅಂತಂದ್ರ, ಏನು ಯುವ ಉದ್ಯಮಿಗಳಿರ್ತಾರಲ್ಲ ಆ ಯುವ ಉದ್ಯಮಿಗಳಿಗೆ ಹೊಸ ಅವಕಾಶಗಳನ್ನ ಒದಗಿಸುವಂತ ಕೆಲಸವನ್ನ ಈ MSMEಗಳು ಮಾಡ್ತಾವ. ಅಂದ್ರ ಹೊಸ ಆವಿಷ್ಕಾರವನ್ನ ಮಾಡುವುದರಿಂದ ಯಂಗೆಸ್ಟ್ ಇರ್ತಾರಲ್ಲ, ಯಂಗ್ ಪೀಪಲ್ ಏನಿರ್ತಾರಲ್ಲ ಆ ಯಂಗ್ ಪೀಪಲ್ ಹೊಸ ಒಂದು ಅವಕಾಶಗಳನ್ನ ಅಥವಾ ಹೊಸ ಒಂದು ಉದ್ಯಮಗಳನ್ನ ಸ್ಥಾಪಿಸಲು ಅವ್ರಿಗೆ ಅವಕಾಶವನ್ನ ಒದಗಿಸಿ ಕೊಡುವಂತ ಕೆಲಸವನ್ನ ಯಾವ್ದು ಮಾಡ್ತದ, ಈ MSMEಗಳು ಮಾಡ್ತಾವ. ಇದು 5ನೆಯ ಮಹತ್ವ ಆಗಿದೆ. 6th one ಯಾವುದು, ದೊಡ್ಡ ಉದ್ಯಮಿಗಳಿಗೆ ಪೂರಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ. ಸಪೋರ್ಟ್ ಟು ಲಾರ್ಜ್ ಇಂಡಸ್ಟ್ರಿ ಅಂತೇಳಿ ಇಲ್ಲಿ ನೋಡ್ರಿ, ದೊಡ್ಡ ಉದ್ಯಮಿಗಳಿಗೆ ಅಗತ್ಯವಾದ ಕಚ್ಚಾ ವಸ್ತುಗಳನ್ನ, ಮಧ್ಯವರ್ತಿ ಉತ್ಪನ್ನಗಳನ್ನ ಮತ್ತು ಉಪ ಘಟಕಗಳನ್ನ MSMEಗಳು ಪೂರೈಸುವಂತ ಕೆಲಸವನ್ನ ಮಾಡ್ತಾವ. ಅಂದ್ರ ದೊಡ್ಡ ಉದ್ಯಮಿಗಳು ಏನಾವಲ್ಲ, ಈ ದೊಡ್ಡ ಉದ್ಯಮಿಗಳು ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಪ್ರಮುಖವಾಗಿ ಏನ್ ಬೇಕು, ಕಚ್ಚಾ ವಸ್ತು ಬೇಕು. ದೊಡ್ಡ ಉದ್ಯಮಗಳಿಗೆ ಪ್ರಮುಖವಾಗಿ ಏನ್ ಬೇಕು, ಕಚ್ಚಾ ವಸ್ತು ಬೇಕು. ಆ ಕಚ್ಚಾ ವಸ್ತುವನ್ನು ಯಾವ ಸಪ್ಲೈ ಮಾಡ್ತಾವು, ಈ MSMEಗಳು ಸಪ್ಲೈ ಮಾಡ್ತಾವ.
ಈ ಎಂಎಸ್ಎಂಇಗಳು ಕಚ್ಚಾ ವಸ್ತುವನ್ನ ದೊಡ್ಡ ಕೈಗಾರಿಕೆಗಳಿಗೆ ಅಥವಾ ಉದ್ಯಮಿಗಳಿಗೆ ಸಪ್ಲೈ ಮಾಡುವುದರಿಂದ ಯಾವ ಡೆವಲಪ್ಮೆಂಟ್ ಆಗ್ತಾವು? ಈ ದೊಡ್ಡ ಉದ್ಯಮಿಗಳು ಡೆವಲಪ್ಮೆಂಟ್ ಆಗ್ತಾವ. ಈ ದೊಡ್ಡ ಉದ್ಯಮಿಗಳು ಡೆವಲಪ್ಮೆಂಟ್ ಆಗುವುದರ ಜೊತೆಗೆ ಮತ್ತೆ ಯಾವ ಡೆವಲಪ್ಮೆಂಟ್ ಆಗ್ತಾವು? ಈ ಎಂಎಸ್ಎಂಇಗಳು ಅಭಿವೃದ್ಧಿಯನ್ನ ಸಾಧಿಸ್ತಾವ. ಹೀಗಾಗಿ ಈ ಎಂಎಸ್ಎಂಇ ಏನಿದೆಯಲ್ಲ, ದೊಡ್ಡ ಉದ್ಯಮಿಗಳಿಗೆ ಬೇಕಾದಂತ ಕಚ್ಚಾ ವಸ್ತು ಆಗ್ಬೋದು, ಮಧ್ಯವರ್ತಿ ಉತ್ಪನ್ನ ಆಗ್ಬೋದು ಮತ್ತು ಉಪಘಟಕಗಳನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಮಾಡ್ತದ. ಹೀಗಾಗಿ ಈ ದೊಡ್ಡ ಕೈಗಾರಿಕೆಗಳು ಮತ್ತು ಎಂಎಸ್ಎಂಇಗಳು ಪರಸ್ಪರ ಅವಲಂಬಿತವಾಗಿವೆ. ಅಂದ್ರೆ ಒಂದು ಬಿಟ್ಟರೆ ಮತ್ತೊಂದಿಲ್ಲ. ಕೆಲವೊಂದು ಉತ್ಪನ್ನಗಳು ಅದಕ್ ಬೇಕಾಗ್ತದ, ಇನ್ನೂ ಕೆಲವೊಂದು ಉತ್ಪನ್ನಗಳು ಇದಕ್ ಬೇಕಾಗ್ತಾವ. ಹಿಂಗಾಗಿ ಆ ದೊಡ್ಡ ಕೈಗಾರಿಕೆ ಮತ್ತು ಎಂಎಸ್ಎಂಇಗಳು ಏನದವಲ್ಲ, ಅವು ಎರಡು ಪರಸ್ಪರವಾಗಿ ಅವಲಂಬಿತವಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಇದು ಇರುವಂತ ಎಷ್ಟನೇ ಮಹತ್ವ ಆಗಿದೆ? 6ನೆಯ ಮಹತ್ವ ಆಗಿದೆ. 7th ಒನ್ ಯಾವುದು? 7th ಒನ್ ಸಾಮಾಜಿಕ ಸಮತೋಲನ, ಸೋಸಿಯಲ್ ಬ್ಯಾಲೆನ್ಸ್ ಅಂತೇಳಿ. ಅಥವಾ ಬಡ ಹಿಂದುಳಿದ ವರ್ಗಗಳ ಜನರು ಎಂಎಸ್ಎಂಇಗಳ ಮೂಲಕ ಉದ್ಯೋಗ ಮತ್ತು ಆದಾಯವನ್ನು ಪಡೆಯುತ್ತಾರೆ. ನಾವು ಆಲ್ಮೋಸ್ಟ್ ಹಳ್ಳಿ ಒಳಗೆ ಏನ್ ಕಾಣ್ತೇವಿ? ಹಿಂದುಳಿದ ವರ್ಗ ಜನಾಂಗ ಮತ್ತು ಬಡ ಜನಾಂಗವನ್ನ ಕಾಣ್ತೇವೆ. ಎಲ್ಲಿ? ಗ್ರಾಮೀಣ ಒಂದು ಪ್ರದೇಶದೊಳಗ. ಅಲ್ಲಿ ಬಡ ಮತ್ತು ಏನ್ ಹಿಂದುಳಿದ ಜನಾಂಗ ಇರ್ತಾರಲ್ಲ, ಅವರಿಗೆ ಯಾವುದು ಒಂದು ಉದ್ಯೋಗಾವಕಾಶ ಒದಗಿಸಿಕೊಡ್ತಾವು? ಈ ಎಂಎಸ್ಎಂಇಗಳು ಈ ಬಡ ಮಕ್ಕಳು ಮತ್ತು ಹಿಂದುಳಿದ ವರ್ಗದ ಜನರು, ಈ ಎರಡು ಜನಾಂಗಕ್ಕೆ ಈ ಎಂಎಸ್ಎಂಇಗಳು ಉದ್ಯೋಗವನ್ನು ಒದಗಿಸಿಕೊಡುವಂತ ಕೆಲಸವನ್ನ ಮಾಡ್ತಾವ. ಈ ಬಡ ಮತ್ತು ಹಿಂದುಳಿದ ವರ್ಗಗಳಿಗೆ ಉದ್ಯೋಗ ಸಿಕ್ಕ ಮೇಲೆ ಅವ್ರ ಆದಾಯ ಏನಾಗ್ತದ? ಆಟೋಮೆಟಿಕ್ ಆಗಿ ಹೆಚ್ಚಳ ಆಗ್ತದ. ಆ ಆದಾಯ ಮತ್ತು ಉದ್ಯೋಗ ಸಿಕ್ಕ ಮೇಲೆ ಅವಾಗ ಇಬ್ಬರ ಮಧ್ಯೆ ಇರುವಂತ ಈ ಏನ್ ಅಸಮತೋಲನ ಇದೆಯಲ್ಲ, ಆ ಅಸಮತೋಲನ ನಿವಾರಣೆಯಾಗಿ ಸಮತೋಲನ ಮೂಡ್ತದ. ಏನ ಇದು ಹೀಗಾಗಿ ಪ್ರಮುಖವಾದ ಪಾತ್ರವನ್ನ ವಹಿಸ್ತದ. ಅಷ್ಟೇ ಅಲ್ಲದೆ ಮಹಿಳೆಯರು ಮತ್ತು ಹಿಂದುಳಿದ ಸಮುದಾಯಗಳಿಗೆ ಸ್ವಾವಲಂಬನೆಯನ್ನು ಬೆಳೆಸಲು ಸಹಾಯಕವಾಗ್ತದ. ಏನ ಹಳ್ಳಿ ಒಳಗೆ ಏನ್ ಹೆಣ್ಣು ಮಕ್ಕಳದಾಗಲ್ಲ, ಮಹಿಳೆಯರದಾಗಲ್ಲ ಮತ್ತು ಹಿಂದುಳಿದ ಸಮುದಾಯದವಲ್ಲ, ಆ ಸಮುದಾಯಗಳಿಗೆ ಈ ಎಂಎಸ್ಎಂಇಗಳು ಏನ್ ಸಹಾಯವನ್ನ ಮಾಡ್ತಾವ ಅಂದ್ರ, ಅವರು ಸ್ವಾವಲಂಬನೆಯಾಗಿ ಬೆಳೆಯಲು ಎಂಎಸ್ಎಂಇಗಳು ಸಹಾಯವನ್ನ ಮಾಡ್ತಾವ. ಅಂದ್ರ ಸಣ್ಣ ಪುಟ್ಟ ಒಂದು ಕೈಗಾರಿಕೆಗಳನ್ನ ತಾವೇ ಪ್ರಾರಂಭ ಮಾಡಿ ಅವಕ್ಕೆ ಬೇಕಾದಂತ ಪ್ರೋತ್ಸಾಹಧನವನ್ನ ಸರ್ಕಾರ ಕೊಡ್ತದ, ಸಹಾಯಧನ ಕೊಡ್ತದ, ಉತ್ತೇಜನವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾವ. ಅವುಗಳನ್ನ ಪಡೆದುಕೊಂಡು ಮಹಿಳೆ ಆಗ್ಬೋದು, ಹಿಂದುಳಿದ ಸಮುದಾಯ ಆಗ್ಬೋದು, ಬಡವರಾಗ್ಬೋದು ಮತ್ತು ಹಿಂದುಳಿದ ವರ್ಗಗಳ ಜನರಾಗ್ಬೋದು, ಅವೆಲ್ಲ ಏನಾಗ್ತಾಗ ಸಾಮಾಜಿಕವಾಗಿ ಸಮತೋಲನವನ್ನ ಸಾಧಿಸಲು ಈ ಎಂಎಸ್ಎಂಇಗಳು ಸಹಾಯವನ್ನ ಮಾಡ್ತಾವ. ಇದಿರುವಂತ ಎಷ್ಟನೇ ಮಹತ್ವ ಆಗಿದೆ? 7ನೆಯ ಮಹತ್ವ ಆಗಿದೆ. 8 ಅಲ್ಪ ಬಂಡವಾಳದಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸುತ್ತವೆ. ಏನು? ಅಲ್ಪ ಬಂಡವಾಳದಲ್ಲಿ ಹೆಚ್ಚಿನ ಲಾಭವನ್ನ ಗಳಿಸ್ತಾವ. ಅಂದ್ರ ಈ ಎಂಎಸ್ಎಂಇಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬಂಡವಾಳದ ಅವಶ್ಯಕತೆ ಐತಿ. ಹೆಚ್ಚಿನ ಪ್ರಮಾಣದಲ್ಲಿ ಏನ್ ಬೇಕು? ಕಾರ್ಮಿಕರು ಬೇಕಾಗ್ತದೆ. ಹೀಗಾಗಿ ಕಡಿಮೆ ಬಂಡವಾಳವನ್ನ ಹೂಡಿಕೆ ಮಾಡಿ ಹೆಚ್ಚಿನ ಲಾಭವನ್ನ ಗಳಿಸುವಂತ ಕೆಲಸವನ್ನು ಯಾವ ಮಾಡ್ತಾವು? ಎಂಎಸ್ಎಂಇಗಳು ಮಾಡ್ತಾವ. ಇಲ್ಲಿ ನೋಡ್ರಿ, ದೊಡ್ಡ ಕೈಗಾರಿಕೆಗಳಿಗಿಂತ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಉತ್ಪಾದನೆ ಮತ್ತು ಸೇವೆಗಳನ್ನ ನೀಡುವ ಸಾಮರ್ಥ್ಯವನ್ನ ಹೊಂದಿವೆ. ಏನ್ ದೊಡ್ಡ ಕೈಗಾರಿಕೆ ಬರ್ತಾವಲ್ಲ, ಅವುಗಳಿಗಿಂತ ಕಡಿಮೆ ಬಂಡವಾಳವನ್ನು ಹೂಡಿಕೆ ಮಾಡುವಂತ ಕೆಲಸವನ್ನ ಮಾಡ್ತಾವು. ಕಡಿಮೆ ಬಂಡವಾಳವನ್ನ ಹೂಡಿಕೆ ಮಾಡುವುದು ಅಷ್ಟೇ ಅಲ್ಲದೆ ಅವಕ್ಕಿಂತ ಹೆಚ್ಚು ಉತ್ಪಾದನೆ ಮತ್ತು ಸೇವೆಗಳನ್ನ ನೀಡುವಂತ ಸಾಮರ್ಥ್ಯವನ್ನ ಯಾವ ಒಳಗೊಂಡವಂತಂದ್ರ ಈ ಎಂಎಸ್ಎಂಇಗಳು ಒಳಗೊಂಡಿವೆ. ಹೀಗಾಗಿ ಬಂಡವಾಳದ ಪರಿಣಾಮಕ್ಕಾಗಿ ಬಳಕೆ ಸಾಧ್ಯ ಆಗ್ತದ. ಎಂಎಸ್ಎಂಇಗಳಲ್ಲಿ ಏನ್ ಸಾಧ್ಯ ಆಗ್ತದ? ಏನು ಬಂಡವಾಳ ಇರ್ತಲ್ಲ, ಆ ಲಭ್ಯವಿರುವಂತ ಬಂಡವಾಳವನ್ನ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಈ ಎಂಎಸ್ಎಂಇಗಳಿಗೆ ಸಾಧ್ಯ ಆಗ್ತದ. ಇದು ಇರುವಂತ ಎಷ್ಟನೇ ಮಹತ್ವ ಆಗಿದೆ? 8ನೆಯ ಮಹತ್ವ ಆಗಿದೆ. ಇನ್ನು 9ನೆಯ ಒಂದು ಮಹತ್ವ ಮಿತ ಕೌಶಲ್ಯ, ಸ್ಕಿಲ್ ಲೈಟ್ ಅಂತೇಳಿ. ಮಿತ ಕೌಶಲ್ಯವನ್ನ ಬಳಸುವಂತ ಕೆಲಸವನ್ನ ಎಂಎಸ್ಎಂಇಗಳು ಮಾಡ್ತಾವು. ಭಾರತದಲ್ಲಿ ನಿಪುಣ ಶ್ರಮಿಕರು ಮತ್ತು ದಕ್ಷ ತಂತ್ರಜ್ಞರ ಅಭಾವ ಇದೆ. ಇಂಡಿಯಾದೊಳಗ ಬಹಳ ಚಾಣಾಕ್ಷವಾದಂತ ಶ್ರಮಿಕರು ಕಂಡು ಬರುವುದಿಲ್ಲ ಮತ್ತು ದಕ್ಷವಾದಂತ ತಜ್ಞರು ಕಂಡು ಬರುವುದಿಲ್ಲ. ಅವುಗಳ ಅಭಾವವನ್ನ ನಾವು ಇಂಡಿಯಾದೊಳಗೆ ಕಾಣ್ತೀವಿ. ಆದ್ದರಿಂದ ಈ ಮಿತ ಕುಶಲತೆ ಮತ್ತು ಸಾಕಾಗುವ ಸಣ್ಣ ಕೈಗಾರಿಕೆಗಳನ್ನ
ಸ್ಥಾಪಿಸುವುದು ಅತಿ ಸುಲಭ ಆಗ್ತದ. ಇಂಥ ಒಂದು ಅಭಾವ ಇರುವಂತ ದೇಶಗಳಲ್ಲಿ ನಾವೇನ್ ಮಾಡಲು ಸಾಧ್ಯವಿದೆ, ಈ MSMEಗಳನ್ನ ಸ್ಥಾಪನೆ ಮಾಡೋದು ಬಹಳ ಸುಲಭ ಆಗ್ತದ. ಯಾಕಂದ್ರ ಇಂಡಿಯಾದೊಳಗ ಈ ನಿಪುಣ ಶ್ರಮಿಕರು ಮತ್ತು ದಕ್ಷ ತಜ್ಞರ ಕೊರತೆಯಿಂದಾಗಿ ನಾವು ದೊಡ್ಡ ಕೈಗಾರಿಕೆಯನ್ನ ಸ್ಥಾಪನೆ ಮಾಡುವುದರ ಬದಲು ಈ ಸಣ್ಣ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಿ ನಾವೇನ್ ಮಾಡ್ಬೋದು, ಅತಿ ಹೆಚ್ಚು ಆದಾಯವನ್ನ ಗಳಿಸಲು ಸಹಾಯವನ್ನ ಮಾಡ್ತಾವ. 10 ಮಿತ ಆಮದು. ನೋಡ್ರಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳನ್ನ ಸ್ಥಾಪಿಸಲು ಯಾವುದೇ ವಿದೇಶಿ ಯಂತ್ರೋಪಕರಣಗಳು, ಬಿಡಿ ಭಾಗಗಳು, ವಿದೇಶಿ ತಂತ್ರಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ನೋಡ್ರಿ, ಏನು ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ನಾವೇನ್ ಸ್ಥಾಪನೆ ಮಾಡ್ತೇವಲ್ಲ, ಇವುಗಳನ್ನ ಸ್ಥಾಪನೆ ಮಾಡುವಂತ ಸಮಯದಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ವಿದೇಶಿಗಳ ಯಂತ್ರೋಪಕರಣಗಳ ಅವಶ್ಯಕತೆ, ಬಿಡಿ ಭಾಗದ ಅವಶ್ಯಕತೆ ಮತ್ತು ವಿದೇಶಿ ತಂತ್ರಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಯಾಕಂತಂದ್ರ ಇವು ನಾವ್ ಏನ್ ಮಾಡ್ತೇವಿ, ದೇಶೀಯವಾಗಿ ಲಭ್ಯವಿರುವ ಯಂತ್ರಗಳು ಮತ್ತು ತಂತ್ರಜ್ಞಾನದ ಸಹಾಯದಿಂದ ಅವುಗಳನ್ನ ಸ್ಥಾಪಿಸಬಹುದಾಗಿದೆ. ವಿದೇಶಗಳ ತಂತ್ರಜ್ಞಾನವನ್ನ ಬಳಸಿಕೊಂಡು ಸ್ಥಾಪನೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಸಣ್ಣ ಕೈಗಾರಿಕೆ ನಾವೇನ್ ಮಾಡ್ಬೋದು, ದೇಶೀಯವಾಗಿ ಲಭ್ಯವಿರುವಂತ ಯಂತ್ರೋಪಕರಣವನ್ನ, ತಂತ್ರಜ್ಞಾನವನ್ನ ಬಳಸಿಕೊಂಡು ಸ್ಥಾಪನೆಯನ್ನ ಮಾಡಲು ನಮಗೆ ಅವಕಾಶ ಇರ್ತದೆ. ಇದರಿಂದಾಗಿ ನಮಗೇನ್ ಲಾಭ ಆಗತ್ತಂತಂದ್ರ ಆಮದುಗಳ ಪ್ರಮಾಣ ಕಡಿಮೆ ಆಗ್ತದೆ. ಆಮದುಗಳ ಪ್ರಮಾಣ ಕಡಿಮೆ ಆದಂತೆ ಭಾರತದಂತಹ ವಿದೇಶಿ ವಿನಿಮಯದ ಕೊರತೆ ಮತ್ತು ಪಾವತಿ ಸಿಲುಕಿನ ಸಮಸ್ಯೆಯನ್ನ ಎದುರಿಸುತ್ತಿರುವ ದೇಶದಲ್ಲಿ ಈ ಕೈಗಾರಿಕೆಗಳನ್ನ ಯಾವುದೇ ಹೊರ ಇಲ್ಲದೆ ಸ್ಥಾಪನೆಯನ್ನ ಮಾಡಬಹುದು. ಓಕೆನಾ? ನಮ್ಮಲ್ಲಿ ವಿದೇಶಿ ವಿನಿಮಯ ಕೊರತೆ ಐತಿ ಮತ್ತು ಪಾವತಿ ಸಿಲುಕಿನ ಸಮಸ್ಯೆ ಐತಿ. ಪಾವತಿ ಸಿಲುಕಿನ ಸಮಸ್ಯೆ ಅಂತಂದ್ರ ಆಮದುಗಳ ಪ್ರಮಾಣ ಹೆಚ್ಚಳವಾಗಿ ರಫ್ತಿನ ಪ್ರಮಾಣ ಕಡಿಮೆ ಆತಂದ್ರ ನಾವು ಪಾವತಿ ಸಿಲುಕಿನ ಸಮಸ್ಯೆ ಅಂತ ಕರಿತೀವಿ. ಈಗ ಸಣ್ಣ ಪುಟ್ಟ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವುದರಿಂದ ನಾವು ಆಮದನ್ನ ಮಾಡಿಕೊಳ್ಳುವಂತ ಅವಶ್ಯಕತೆ ಬರುವುದಿಲ್ಲ. ಹೀಗಾಗಿ ಆ ಸಮಸ್ಯೆ ನಿವಾರಣೆ ಆಗ್ತದೆ ಮತ್ತು ವಿದೇಶಿ ವಿನಿಮಯದ ಕೊರತೆನ ನೀಗಿಸಲು ನಮಗೆ ಸಂಪೂರ್ಣವಾಗಿ ಯಾವ ಸಹಾಯ ಮಾಡ್ತಾವಂತಂದ್ರ ಈ MSMEಗಳು ಸಹಾಯವನ್ನ ಮಾಡುತ್ತವೆ. ಇದು 10ನೆಯ ಪ್ರಮುಖವಾದಂತ ಅಂಶವಾಗಿದೆ. 11 ಶೀಘ್ರ ಫಲದಾಯಕ. ಓಕೆನಾ? ಸಣ್ಣ ಕೈಗಾರಿಕೆಗಳಲ್ಲಿ ಬಂಡವಾಳ ಹೂಡಿ ದೀರ್ಘಕಾಲ ಕಾಯುವ ಅಗತ್ಯವಿಲ್ಲ. ಇವೇನು ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆ ಅದಾವಲ್ಲ, ಇಲ್ಲಿ ನಾವು ಬಂಡವಾಳವನ್ನು ಹೂಡಿಕೆ ಮಾಡ್ತೇವೆ. ಬಂಡವಾಳನ ಹೂಡಿಕೆ ಮಾಡಿ ಬಹಳ ದೀರ್ಘಕಾಲ ಕಾಯುವಂತ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ನಾವು ಕಡಿಮೆ ಬಂಡವಾಳನ ಹೂಡಿಕೆ ಮಾಡ್ತೀವಿ. ಸಣ್ಣ ಪುಟ್ಟ ಕೈಗಾರಿಕೆ ಇರ್ತಾವೆ, ಅಲ್ಲಿ ಆಟೋಮೆಟಿಕ್ ನಾವ್ ಏನ್ ಮಾಡ್ಬೋದು, ವಸ್ತುವನ್ನ ಉತ್ಪಾದನೆ ಮಾಡಿ ಮಾರಾಟವನ್ನ ಮಾಡ್ಬೋದು. ಅದೇ ದೊಡ್ಡ ಪ್ರಮಾಣದ ಕೈಗಾರಿಕೆ ಅಂತಂದ್ರ ಆ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿದ ನಂತರ 1 ವರ್ಷ, 2 ವರ್ಷ, 3 ವರ್ಷ ಕಾಯುವಂತ ಸಂಭವ ಇರ್ತದ. ಹೀಗಾಗಿ ಈ ಸಣ್ಣ ಕೈಗಾರಿಕೆಯಲ್ಲಿ ನಮ್ಗೆ ಏನೊಂದು ಬೆನಿಫಿಟ್ ಅಂತಂದ್ರ ಬಂಡವಾಳವನ್ನು ಹೂಡಿಕೆ ಮಾಡಿದ ನಂತರ ದೀರ್ಘಕಾಲ ಕಾಯುವಂತ ಅಗತ್ಯ ಇಲ್ಲ. ಯಾಕಂತಂದ್ರ ಇಲ್ಲಿ ಬಂಡವಾಳ ಹೂಡಿಕೆ ಮತ್ತು ಉತ್ಪಾದನೆಗಳ ನಡುವೆ ಅಲ್ಪ ಅಂತರವಿರುತ್ತದೆ. ನಾವೇನು ಬಂಡವಾಳ ಹೂಡಿಕೆ ಮಾಡ್ತೀವಲ್ಲ, ನಾವೇನು ವಸ್ತುವನ್ನು ಉತ್ಪಾದನೆ ಮಾಡ್ತೀವಲ್ಲ, ಅವುಗಳ ನಡುವೆ ಅಲ್ಪ ಅಂತರ ಇರ್ತದೆ. ಹೀಗಾಗಿ ಇಂಥ ಒಂದು ಸನ್ನಿವೇಶದೊಳಗ ಆದ್ದರಿಂದ ಹಣದುಬ್ಬರ ಭಯ ನಮಗೆ ಕಾಣುವುದಿಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಹಣದುಬ್ಬರ ಸಂಭವಿಸುವಂತ ಸನ್ನಿವೇಶ ಕಂಡು ಬರುವುದಿಲ್ಲ. ಹೀಗಾಗಿ ಈ ಸಣ್ಣ ಕೈಗಾರಿಕೆಗಳು ಭಾರತದಂತಹ ಆರ್ಥಿಕ ವ್ಯವಸ್ಥೆಗೆ ಸರಿ ಹೊಂದುತ್ತವೆ. ನಾವು ಅಭಿವೃದ್ಧಿ ಹೊಂದುತ್ತಿರುವಂತ ದೇಶ ಇದೆಯಲ್ಲ, ನಮ್ದೇನು ಅಭಿವೃದ್ಧಿಶೀಲ ದೇಶ ಇದೆಯಲ್ಲ, ಇಂಥ ದೇಶಕ್ಕೆ ಅತಿ ಸೂಕ್ತವಾದಂತ ಕೈಗಾರಿಕೆಗಳು ಯಾವಂತಂದ್ರ ಈ ಸಣ್ಣ ಪುಟ್ಟ ಕೈಗಾರಿಕೆಗಳು ನಮಗೆ ಬಹಳ ಸಹಾಯವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾವ. ಇದು ಆಗುವಂತ 11ನೆಯ ಅನುಕೂಲತೆ ಆಗಿದೆ. 12 ವರಮಾನದ ಸಮಾನ ಹಂಚಿಕೆಯನ್ನ ಮಾಡುವಂತ ಕೆಲಸವನ್ನ MSMEಗಳು ಮಾಡ್ತಾವ. ಸಣ್ಣ ಕೈಗಾರಿಕೆಗಳ ಒಡೆತನ ದೊಡ್ಡ ಕೈಗಾರಿಕೆಗಳಿಗಿಂತಲೂ ವ್ಯಾಪಕವಾಗಿ ಕಂಡು ಬರ್ತಾವ. ಅಂದ್ರೆ ಸಣ್ಣ 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 ಭಾಗ ಬರ್ತಾವಲ್ಲ, ಸಣ್ಣ ಪುಟ್ಟ ಕೈಗಾರಿಕೆ ಆಗ್ತಾವಲ್ಲ, ಹೀಗಾಗಿ ಒಡೆತನ ಕೂಡ ಏನಾಗ್ತದೆ, ಹಂಚಿ ಹೋಗುವಂತ ಕೆಲಸ ಆಗ್ತದೆ. ಎಲ್ಲಾ ಕಡೆ ನಾವು ಮಾಲಕರನ್ನ ಕಾಣಬಹುದು. ಆದ್ದರಿಂದ ಅವುಗಳು ರಾಷ್ಟ್ರೀಯ ವರಮಾನ ಮತ್ತು ಸಂಪತ್ತನ್ನ ಸಮಾನವಾಗಿ ಹಂಚುವಂತ ಕೆಲಸವನ್ನ ಮಾಡ್ತಾವ. ಅಂದ್ರ ಇಲ್ಲಿ ಒಡೆತನ ಆಗ್ಬೋದು, ಮಾಲೀಕತ್ವ ಆಗ್ಬೋದು, ಸಣ್ಣ ಪುಟ್ಟ ಕೈಗಾರಿಕೆಗಳಿಂದ ಏನಾಗ್ತದೆ, ವ್ಯಾಪಕವಾಗಿ ಕಂಡು ಬರ್ತದೆ. ಹಾಗೆ ವ್ಯಾಪಕವಾಗಿ ಕಂಡು ಬರುವಂತ ದೇಶದ ರಾಷ್ಟ್ರೀಯ ವರಮಾನ ಮತ್ತು ಸಂಪತ್ತನ್ನ ನಾವೇನ್ ಮಾಡ್ಬೋದು, ಸಮಾನವಾಗಿ ಹಂಚಲು ಸಹಾಯ ಆಗ್ತದ.
ಅದನ್ನ ಬಿಟ್ಟ ಒಡೆತನ ಪ್ರಮಾಣ ಏನೋ ಒಂದೇ ಕಡೆ ಇತ್ತಂದ್ರೆ ಅಲ್ಲಿ ಸಮಾನವಾಗಿ ಹಂಚಿಕೆ ಮಾಡಲು ಸಾಧ್ಯ ಆಗುವುದಿಲ್ಲ. ಇಲ್ಲಿ ಹಂಚಿ ಹೋಗಿದ್ದರಿಂದ ನಮ್ಮ ಬಳಿ ಇರುವಂತಹ ರಾಷ್ಟ್ರೀಯ ವರಮಾನ ಮತ್ತು ಸಂಪತ್ತನ್ನು ನಾವು ಏನ್ ಮಾಡ್ಬೋದು, ಸಮಾನವಾಗಿ ಹಂಚಿಕೆ ಮಾಡಲು ನಮಗೆ ಅನುಕೂಲಕರ ಆಗ್ತದ. ಅಷ್ಟೇ ಅಲ್ಲದೆ ಇಂಥ ಒಂದು ಸನ್ನಿವೇಶದೊಳಗ ಕಾರ್ಮಿಕರು ಮತ್ತು ಅನುಭೋಗಿಗಳ ಶೋಷಣೆಗೆ ಅವಕಾಶವಿರುವುದಿಲ್ಲ. ಏನು, ಸಮಾನವಾಗಿ ಹಂಚಿಕೆ ಮಾಡ್ತೀವಲ್ಲ, ಸಮಾನವಾಗಿ ಹಂಚಿಕೆ ಮಾಡಿದ್ಮೇಲೆ ಅಲ್ಲಿ ಕೆಲಸ ಮಾಡುವಂತ ಕೂಲಿ ಕಾರ್ಮಿಕ ಇರ್ಬೋದು ಅಥವಾ ವಸ್ತುವನ್ನು ಅನುಭೋಗಿಸುವಂತ ಅನುಭೋಗಿದಾರ ಇರ್ಬೋದು, ಅವರು ಇಬ್ಬರನ್ನ ಶೋಷಣೆಗೆ ಒಳಪಡಿಸಲು ಈ ಒಂದು ಎಂಎಸ್ಎಂಇಗಳಲ್ಲಿ ಅವಕಾಶ ಇರುವುದಿಲ್ಲ. ಇದು ಇರುವಂತ ಎಷ್ಟನೇ ಪ್ರಾಮುಖ್ಯತೆ ಆಗಿದೆ? 12ನೇ ಪ್ರಾಮುಖ್ಯತೆ ಆಗಿದೆ. 13 ವಿಕೇಂದ್ರೀಕರಣವನ್ನ ಮಾಡಬಹುದು. ಇದು 13ನೆಯ ಮಹತ್ವವಾಗಿದೆ. ಭಾರತದಲ್ಲಿ ಪ್ರಾದೇಶಿಕ ಅಸಮತೋಲನ ಸಮಸ್ಯೆ ಇದೆ. ಪ್ರಾದೇಶಿಕ ಅಸಮತೋಲನ ಅಂತಂದ್ರ ಒಂದು ಪ್ರದೇಶ ಇಲ್ಲೊಂದು ಪ್ರದೇಶ, ಉದಾಹರಣೆಗೆ 4 ಪ್ರದೇಶ ಅದಾವ. ಇದು ಒಂದು ಡೆವಲಪ್ಮೆಂಟ್ ಆಗೈತಿ, ಈ ಡೆವಲಪ್ಮೆಂಟ್ ಆಗೈತಿ, ಇದು ಡೆವಲಪ್ಮೆಂಟ್ ಆಗಿಲ್ಲ, ಇದು ಡೆವಲಪ್ಮೆಂಟ್ ಆಗಿಲ್ಲ. ಇವಾಗ ನಾವು ಪ್ರಾದೇಶಿಕ ಅಸಮತೋಲನ ಅಂತ ಕರಿತೀವಿ. ಇಂಥ ಸನ್ನಿವೇಶ ನಮ್ಮ ಇಂಡಿಯಾದೊಳಗೆ ಐತಿ. ಯಾಕಂದ್ರೆ ಇಂಡಿಯಾ ಬಹಳ ವಿಸ್ತಾರವನ್ನ ಹೊಂದಿರುವಂತ ದೇಶ. 28 ರಾಜ್ಯಗಳಾದ, ಒಂದೊಂದು ರಾಜ್ಯಕ್ಕೆ ಸಿಕ್ಕಾಪಟ್ಟಿ ಹಳ್ಳಿಗಳು ಬರ್ತಾವು, ಜಿಲ್ಲೆಗಳು ಬರ್ತಾವು, ವಿಶಾಲವಂತ ದೇಶ ಆಗಿದ್ದರಿಂದ ನಮ್ಮ ದೇಶದೊಳಗೆ ಏನ್ ಒಂದು ಸಮಸ್ಯೆ ಕಂಡು ಬರ್ತದ? ಪ್ರಾದೇಶಿಕ ಅಸಮತೋಲನ ಸಮಸ್ಯೆ ಕಂಡು ಬರ್ತದ. ಆದ್ದರಿಂದ ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನ ಸ್ಥಾಪಿಸಬೇಕಾಗಿದೆ. ಇಲ್ಲವಲ್ಲ, ಇದೊಂದು ಮತ್ತು ಇದೊಂದು ಹಿಂದುಳಿದವಲ್ಲ. ಈ ಹಿಂದುಳಿದಂತ ಪ್ರದೇಶಗಳಲ್ಲಿ ನಾವೇನ್ ಮಾಡ್ಬೇಕು? ಈ ಎಂಎಸ್ಎಂಇಗಳನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ಕೊಡ್ಬೇಕು. ಅಂದಾಗ ಆ ಪ್ರದೇಶ ಏನಾಗ್ತವ? ಡೆವಲಪ್ಮೆಂಟ್ ಆಗ್ತಾವ. ಓಕೆನಾ? ದೊಡ್ಡ ಕೈಗಾರಿಕೆನ ಎಲ್ಲೆಂದರಲ್ಲಿ ಸ್ಥಾಪಿಸಲಾಗಲು ಸಾಧ್ಯವಿಲ್ಲ. ದೊಡ್ಡ ಕೈಗಾರಿಕೆ ಇದ್ವು ಅಂತಂದ್ರ ನಮ್ಗೆ ಎಲ್ಲಿ ಬೇಕಲ್ಲ ಅಲ್ಲಿ ಸ್ಥಾಪನೆ ಮಾಡಲು ಸಾಧ್ಯವಿಲ್ಲ. ಅದ್ರ ಬದಲಿ ಸಣ್ಣ ಕೈಗಾರಿಕೆ ಇದ್ವು ಅಂತಂದ್ರ ನಮ್ಗೆ ಯಾವ ಪ್ರದೇಶಕ್ಕೆ ಬೇಕಲ್ಲ ಆ ಪ್ರದೇಶಗಳಿಗೆ ಏನ್ ಸ್ಥಾಪನೆ ಮಾಡಿ ಆ ಪ್ರದೇಶವನ್ನ ನಾವ್ ಏನ್ ಮಾಡ್ಬೋದು? ಅಭಿವೃದ್ಧಿಯನ್ನಗೊಳಿಸಲು ನಮಗೆ ಸಹಾಯವನ್ನ ಮಾಡಿ ಕೊಡ್ತಾವ. ಹೀಗಾಗಿ ಈ ಸಣ್ಣ ಕೈಗಾರಿಕೆಗಳನ್ನ ಎಲ್ಲಾ ಸ್ಥಳಗಳಲ್ಲಿ ಸ್ಥಾಪಿಸಬಹುದಾಗಿದ್ದರಿಂದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಲು ಸಾಧ್ಯ ಆಗ್ತದ. ಅಂದ್ರ ಇವೆರಡು ಡೆವಲಪ್ಮೆಂಟ್ ಅದಾವು, ಇವೆರಡು ಡೆವಲಪ್ಮೆಂಟ್ ಇಲ್ಲ, ಇದು ಮತ್ತು ಈ ಡೆವಲಪ್ಮೆಂಟ್ ಇಲ್ಲ. ಇಲ್ಲಿ ನಾವ್ ಏನ್ ಮಾಡೋಣ? ಈ ಸಣ್ಣ ಕೈಗಾರಿಕೆ ಸ್ಥಾಪನೆ ಮಾಡುವುದರ ಮೂಲಕ ಆ ಎರಡು ಪ್ರದೇಶವನ್ನ ಅಭಿವೃದ್ಧಿಗೊಳಿಸಿ ಆ ಪ್ರದೇಶಗಳ ನಡಿಬೇಕಾಗುವಂತ ಪ್ರಾದೇಶಿಕ ಅಸಮತೋಲನವನ್ನ ನಿವಾರಣೆ ಮಾಡಲು ನಮ್ಗೆ ಯಾವ ಸಹಾಯ ಮಾಡಿ ಕೊಡ್ತಾವು? ಇವೆ ಎಂಎಸ್ಎಂಇಗಳು ಸಹಾಯವನ್ನ ಮಾಡಿ ಕೊಡ್ತಾವ. ಇದು 13ನೆಯ ಮಹತ್ವ ಆಗಿದೆ. 14 ಯಾವುದು? ಕೃಷಿಗೆ ಸಹಾಯಕವನ್ನ ಮಾಡಿ ಕೊಡ್ತಾವ. ಎಂಎಸ್ಎಂಇಗಳು ಯಾವುದಕ್ಕೆ ಸಹಾಯ ಅದಾವು? ಈ ಅಗ್ರಿಕಲ್ಚರ್ಗೆ ಸಹಾಯ ಅದಾವ. ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಒದಗಿಸುವುದರ ಮೂಲಕ ಮತ್ತು ಕೃಷಿಗೆ ಬೇಕಾಗುವ ಯಂತ್ರಗಳು, ಸಲಕರಣೆಗಳು, ಕೀಟನಾಶಕ, ಬಿತ್ತನೆ ಬೀಜ ಮುಂತಾದವನ್ನ ಪೂರೈಸುವುದರ ಮೂಲಕ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ಕೃಷಿ ಅಭಿವೃದ್ಧಿಯಲ್ಲಿ ಸಹಕಾರವನ್ನ ನೀಡುವಂತ ಕೆಲಸವನ್ನ ಮಾಡ್ತಾವ. ಏನು? ಕೃಷಿಗೆ ಬೇಕಾದಂತ ಯಂತ್ರೋಪಕರಣ, ಸಲಕರಣೆ, ಕೀಟನಾಶಕ ಅವೆಲ್ಲವನ್ನ ಒದಗಿಸುವುದರ ಮೂಲಕ ಈ ಕೃಷಿ ಅಭಿವೃದ್ಧಿಯಲ್ಲಿ ಎಂಎಸ್ಎಂಇಗಳು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾವ. ಅಷ್ಟೇ ಅಲ್ಲದೆ ಈ ಕೃಷಿಕರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ ಉದ್ಯೋಗವನ್ನ ಒದಗಿಸಿ ಅವರ ವರಮಾನವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡ್ತಾವ. ಅದಕ್ಕೆ ಬೇಕಾದಂತ ಸಲಕರಣೆಯನ್ನ ಒದಗಿಸುವುದರ ಜೊತೆಗೆ ಆ ಕೃಷಿ ಕಾರ್ಮಿಕರಿಗೆ ಉದ್ಯೋಗವನ್ನ ಒದಗಿಸಿ ಅವರ ವರಮಾನವನ್ನ ಹೆಚ್ಚಳ ಮಾಡಲು ಎಂಎಸ್ಎಂಇಗಳು ಏನ್ ಮಾಡ್ತಾವ? ಪ್ರಮುಖವಾದ ಪಾತ್ರವನ್ನ ವಹಿಸ್ತಾವ. ಇದು ಎಷ್ಟನೇ ಮಹತ್ವ ಆಗಿದೆ? 14ನೆಯ ಮಹತ್ವ ಆಗಿದೆ. ಇದು 14ನೆಯ ಮಹತ್ವದ ಅಂಶ ಆಗಿದೆ. 15 ಸ್ಥಳೀಯ ಸಂಪನ್ಮೂಲಗಳ ಬಳಕೆಯನ್ನ ಮಾಡಿಕೊಂಡು ವಸ್ತುಗಳನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಎಂಎಸ್ಎಂಇಗಳು ಮಾಡ್ತಾವ. ಅಂದ್ರ ಸಣ್ಣ ಕೈಗಾರಿಕೆಗಳು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಮಾನವ ಶಕ್ತಿಯನ್ನ ಬಳಸಿಕೊಳ್ಳುತ್ತವೆ. ಏನು ಎಂಎಸ್ಎಂಇಗಳು ಬರ್ತಾವಲ್ಲ, ಇವೇನ್ ಮಾಡ್ತಾವಂದ್ರ ಆಲ್ಮೋಸ್ಟ್ ಆಗಿ ಸ್ಥಳೀಯವಾಗಿ ಏನ್ ಲಭ್ಯ ಇರ್ತಾವಲ್ಲ ಆ ಸ್ಥಳೀಯವಾಗಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನ ಬಳಸಿಕೊಂಡು ಮತ್ತು ಸ್ಥಳೀಯವಾಗಿರುವಂತಹ ಮಾನವ ಶಕ್ತಿ ಅಂತಂದ್ರ ಕಾರ್ಮಿಕರನ್ನ ಬಳಸಿಕೊಂಡು ಏನ್ ಮಾಡ್ತಾವ? ವಸ್ತುಗಳನ್ನ ಉತ್ಪಾದನೆ ಮಾಡುವಂತ ಕೆಲಸವನ್ನ ಈ ಎಂಎಸ್ಎಂಇಗಳು ಮಾಡ್ತಾವ. ಈ ಸ್ಥಳೀಯವಾಗಿ ಲಭ್ಯವಿರುವಂತಹ ಸಂಪನ್ಮೂಲವನ್ನ ಮತ್ತು ಮಾನವ ಶಕ್ತಿಯನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ನಮಗೇನ್ ಲಾಭ ಅಂತಂದ್ರ ಇದರಿಂದಾಗಿ
ಲಭ್ಯವಿರುವ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಸದ್ಬಳಕೆ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗ್ತದೆ. ಅಂದ್ರೆ ಸ್ಥಳೀಯ ಸಂಪನ್ಮೂಲ ಏನಿರ್ತಾವಲ್ಲ, ಆ ಸ್ಥಳೀಯ ಸಂಪನ್ಮೂಲವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಲು ಸಾಧ್ಯ ಆಗ್ಬೇಕಂತಂದ್ರ ನಾವು ಆ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಸ್ಥಳೀಯ ಪ್ರದೇಶಗಳಲ್ಲಿ ನಾವೇನ್ ಸ್ಥಾಪನೆ ಮಾಡಬೇಕು, ಈ MSMEಗಳನ್ನ ಸ್ಥಾಪನೆಯನ್ನ ಮಾಡುವುದರ ಮೂಲಕ ನಾವು ಇವುಗಳನ್ನ ಅಭಿವೃದ್ಧಿಯನ್ನ ಗೊಳಿಸಲು ಸಾಧ್ಯ ಆಗ್ತದ. ಇದು 15ನೇ ಪ್ರಮುಖ ಅಂಶ. 16 ವೈಯಕ್ತಿಕ ಮೇಲ್ವಿಚಾರಣೆ. ಇಲ್ಲಿ ನೋಡ್ರಿ, ಸಣ್ಣ ಮತ್ತು ಗೃಹ ಕೈಗಾರಿಕೆಗಳು ತುಂಬಾ ಚಿಕ್ಕವಿರುವುದರಿಂದ ವೈಯಕ್ತಿಕ ನಿರೀಕ್ಷಣೆ ಮತ್ತು ನಿಯಂತ್ರಣ ಸಾಧ್ಯ ಆಗ್ತದ. ಇದರಿಂದಾಗಿ ಈ ಕೈಗಾರಿಕೆಗಳ ದಕ್ಷ ನಿರ್ವಹಣೆ ಸುಲಭ ಆಗ್ತದ. ಅಂದ್ರ ಈ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಏನದಾವಲ್ಲ, ಇವು ತುಂಬಾ ಚಿಕ್ಕದಾಗಿ ಕಂಡು ಬರುವುದರಿಂದ ಇವುಗಳನ್ನ ವೈಯಕ್ತಿಕವಾಗಿ ನಾವು ಏನ್ ಮಾಡ್ಬೋದು, ವೀಕ್ಷಣೆ ಅಥವಾ ನಿರೀಕ್ಷಣೆಯನ್ನ ಮಾಡಬಹುದು, ಅಥವಾ ವೈಯಕ್ತಿಕವಾಗಿ ನಿಯಂತ್ರಣವನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ದಕ್ಷವಾಗಿ ಕಾರ್ಯವನ್ನ ನಿರ್ವಹಿಸಲು ಇವೇನಾಗ್ತಾವು, ಅನುಕೂಲವನ್ನ ಮಾಡಿ ಕೊಡ್ತಾವ. ಇದು 16ನೆಯ ಪ್ರಮುಖವಾದಂತ ಅಂಶ. 17 ಸಮಾಜವಾದಿ ಸಮಾಜದ ನಿರ್ಮಾಣ. ಕ್ರಿಯೇಷನ್ ಆಫ್ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಆಫ್ ಸೊಸೈಟಿ ಅಂತೇಳಿ ಈ MSMEಗಳಿಂದ ಸಮಾಜವಾದಿ ಸಮಾಜ ಏನಾಗ್ತದ, ನಿರ್ಮಾಣ ಆಗ್ತದ. ಇಲ್ಲಿ ನೋಡಿ, ಆದಾಯ ಮತ್ತು ಸಂಪತ್ತಿನ ಸಮಾನ ವಿತರಣೆಯನ್ನ ನಾವೇನ್ ಮಾಡ್ಬೋದು, ಈ MSMEಗಳಿಂದ ಮಾಡ್ಬೋದು. ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ಮತ್ತು ಸಂಪತ್ತನ್ನ ಸಮಾನವಾಗಿ ವಿತರಣೆ ಮಾಡಲು ನಮ್ಗೆ ಯಾವ ಸಹಾಯ ಮಾಡಿಕೊಡ್ತಾವು, ಈ MSMEಗಳು ಸಹಾಯ ಮಾಡ್ತಾವು. ಅಷ್ಟೇ ಅಲ್ಲದೆ ಈ MSMEಗಳಿಂದ ಏನ್ ಸೃಷ್ಟಿ ಆಗ್ತದ, ಅತಿ ಹೆಚ್ಚು ಪ್ರಮಾಣದಲ್ಲಿ ಉದ್ಯೋಗವನ್ನ ಒದಗಿಸಿಕೊಡ್ಬಹುದು. ಯಾಕಂದ್ರ ಇವು ಸ್ಥಳೀಯವಾಗಿ ಲಭ್ಯವಿರುವಂತ ಕಾರ್ಮಿಕರನ್ನ ಬಳಸಿಕೊಂಡು ವಸ್ತುವನ್ನ ಉತ್ಪಾದನೆ ಮಾಡುವುದರಿಂದ ಅಲ್ಲಿ ಉದ್ಯೋಗಾವಕಾಶ ಏನಾಗ್ತಾವು, ಹೆಚ್ಚಳ ಆಗ್ತಾವು. ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಬಹುದು. ಅಂದ್ರ ಯಾವ ಪ್ರದೇಶಗಳು ಹಿಂದಿರ್ತಾವಲ್ಲ, ಆ ಹಿಂದುಳಿದ ಪ್ರದೇಶಗಳಲ್ಲಿ ನಾವ್ ಏನ್ ಮಾಡ್ಬೋದು, ಈ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡುವುದರ ಮೂಲಕ ಆ ಒಂದು ಪ್ರದೇಶಗಳನ್ನ ಅಭಿವೃದ್ಧಿಗೊಳಿಸುವುದರ ಜೊತೆಗೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಯನ್ನ ಮಾಡಬಹುದು ಮತ್ತು ಜೀವನ ಮಟ್ಟವನ್ನ ಸುಧಾರಣೆ ಮಾಡಬಹುದು. ಅಂದ್ರ ಕಾರ್ಮಿಕರಿಗೆ ಉದ್ಯೋಗವನ್ನ ಕೊಟ್ಟ ಮೇಲೆ ಅವ್ರಿಗೆ ಏನಾಗ್ತದ, ಆದಾಯದ ಪ್ರಮಾಣ ಹೆಚ್ಚಳ ಆಗ್ತದ. ಉದ್ಯೋಗ ಸಿಕ್ತಂತಂದ್ರ ಆದಾಯ ಲಭ್ಯ ಆಗ್ತದ. ಆದಾಯ ಲಭ್ಯ ಆತಂತಂದ್ರ ಅವ ಜೀವನ ಮಟ್ಟ ಏನಾಗ್ತದ, ಸುಧಾರಣೆ ಆಗ್ತದ. ಜೀವನ ಮಟ್ಟದ ಸುಧಾರಣೆ ಜೊತೆಗೆ ಈ ಮುಂತಾದ ಪರಿಣಾಮಗಳ ಮೂಲಕ ಈ ಸಣ್ಣ ಕೈಗಾರಿಕೆಗಳು ಸಮಾಜವಾದಿ ಸ್ವರೂಪ ಸಮಾಜದ ನಿರ್ಮಾಣಕ್ಕೆ ದಾರಿಯನ್ನ ಮಾಡಿ ಕೊಡುತ್ತವೆ. ಇವೆಲ್ಲಗಳ ಸುಧಾರಣೆಯಿಂದ ಸಮಾಜದೊಳಗೆ ಏನ್ ನಿರ್ಮಾಣ ಆಗ್ತದ, ಸಮಾಜವಾದಿ ಸಮಾಜ ನಿರ್ಮಾಣ ಆಗ್ತದ ಎಂಬುದು ಇದು 17ನೆಯ ಪ್ರಮುಖವಾದಂತ ಅಂಶ ಆಗಿದೆ. ಏನ ಇಷ್ಟು ವಿದ್ಯಾರ್ಥಿಗಳೇ, MSMEಗಳು ಅಂದ್ರೇನು, MSMEಗಳಿಂದ ದೇಶದ ಆರ್ಥಿಕತೆಗೆ ಏನು ಕೊಡುಗೆ ಇದೆ, ಅದರ ಮಹತ್ವ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು, ಎಲ್ಲ ಒಂದು ಅಂಶಗಳನ್ನ ಈ ತರಗತಿಯಲ್ಲಿ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಥ್ಯಾಂಕ್ ಯು. ನಮಸ್ಕಾರ.